ನಾವೀಗ 3 ಜನ ಏನೈತಿ ಇಲ್ಲಿಂದ ಸೀದಾ ಮೂವಿ ನೋಡಕ್ ಹೊಂಟೇವಿ. ನಾವು ಈಗ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇದು ಏನು ನೋಡತ್ತಿರಲ್ಲ, ಇದು ನಮ್ಮ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋ. ನಮ್ಮ ಮೆಟ್ರೋ ಇಂಡಿಯಾದಾಗ ಸೆಕೆಂಡ್ ಲಾರ್ಜೆಸ್ಟ್ ಐತಿ. ಇಲ್ಲಿ ಹಂಗ ನಮ್ಗೊಬ್ರು ಫ್ರೆಂಡು ಸಿಕ್ರು, ಅವರು ಕೂಡ ಬೆಳಗಾವಿದವ್ರ. ಆಫ್ಟರ್ ಬರ್ತ್ ಅಂಡ್ ಆಫ್ಟರ್ ಡೆತ್ ಮನುಷ್ಯಾಗ ಏನಾಗ್ತೈತಿ, ನರಕದಾಗ ಹೋಗ್ಬೇಕಂದ್ರೆ ಏನಾಗ್ತೈತಿ, ಸ್ವರ್ಗದಾಗ ಹೆಂಗ್ ಹೋಗ್ತಾನ, ಅಲ್ಲಿ ಏನೇನ್ ಆಗ್ತೈತಿ ಅನ್ನೋ ತೋರ್ಸಾರ. ಏನೋ ಒಂದು ನಾವೀಗ 3 ಜನ ಏನೈತಿ ಇಲ್ಲಿಂದ ಸೀದಾ ಮೂವಿ ನೋಡಕ್ ಹೊಂಟೇವಿ. ಯಾವ ಮೂವಿ ಹೆಂಗಿದೆ ಅಂತ ಗೊತ್ತಿಲ್ಲ, ರಿವ್ಯೂ ನೋಡ್ಲಾರ್ದ ಹೊಂಟಿವಿ, ನೋಡಿ ಹೇಳ್ತೀವಿ. ರಿವ್ಯೂ ಏನೈತಿ ನೋಡಿದ ನಿಮ್ಗೆ ಎಲ್ಲಾನು ಹೇಳ್ತೇವಿ. ಫಸ್ಟ್ ಟೈಮ್ ಹೊಂಟೇವಿ ನಾವು, ರಾಜ್ ಬಿ ಶೆಟ್ಟಿ ಅವ್ರದ್ದು ಟಾಕೀಸ್ ನಾವು ನೋಡತ್ತೇವಿ. ನಾವು ಈಗ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇದು ಏನು ನೋಡತ್ತಿರಲ್ಲ, ಇದು ನಮ್ಮ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋ. ನಮ್ಮ ಮೆಟ್ರೋ ಇಂಡಿಯಾದಾಗ ಸೆಕೆಂಡ್ ಲಾರ್ಜೆಸ್ಟ್ ಐತಿ. ಇಲ್ಲಿ ಹಂಗ ನಮ್ಗೊಬ್ರು ಫ್ರೆಂಡು ಸಿಕ್ರು, ಅವರು ಕೂಡ ಬೆಳಗಾವಿದವ್ರ. ಮೆಟ್ರೋ ರೈಲ್ವೇಸ್ ಎಲ್ಲ ವೇಟ್ ಮಾಡತ್ತೀವಿ. ಈ ನಮ್ಮ ಮೆಟ್ರೋದಾಗ ನೀವ್ ಏನಾದ್ರು ಚಾಕ್ಲೇಟ್ ತಂದಿದ್ರ ಇಲ್ಲೇನು ತಿನ್ನಾಕ್ ಹೋಗ್ಬಾರ್ರಿ. ನನ್ನ ಕಡೆ ಇಲ್ಲಿ ನೀವು ತಂದ್ರೂ ಇಲ್ಲಿ ತಿಂದ್ರೆ ಮತ್ ದಂಡನ. ಏನ್ ಚಾಕ್ಲೇಟ್ ಏನ್ ನೀವು ನಾಷ್ಟ ಹೊಟ್ಟೆ ಹಸದಂದ್ರೂ ಇಲ್ಲಿ ನಾಷ್ಟ ಮಾಡಕ್ ಬರಂಗಿಲ್ಲ. ನೀವು ನಿಮ್ ಮನಿಗೆ ಹೋಗಿ ನಾಷ್ಟ ಮಾಡ್ಬೇಕು, ಇಲ್ಲ ಮೆಟ್ರೋ ಸ್ಟೇಷನ್ ದಾಟಿ ನಾಷ್ಟ ಮಾಡ್ಬೇಕಿರ್ತೈತಿ. ನಮ್ ಕಡೆಯವ್ರಿಗೆ ಗೊತ್ತಿರಂಗಿಲ್ಲ, ನನಗೂ ಗೊತ್ತಿದ್ದಿಲ್ಲ, ಈಗ ಗೊತ್ತಾಗೈತಿ ಹಿಂಗೈತಿ ಅನ್ನೋದು. ಟಾಕೀಸಿಗೆ ಬಂದ್ವಿ. ಇಲ್ಲಂತೂ ಟಾಕೀಸ್ ಫುಲ್ ರಶ್ ಐತಿ. ಈಗ ಪಿಕ್ಚರ್ ಹೋಗಿ ಸ್ಟಾರ್ಟ್ ಆದ್ಮೇಲೆ ಅದನ್ನೆಲ್ಲ ನೋಡಿ ಬಂದ್ಮೇಲೆ ನಿಮ್ಗೆ ರಿವ್ಯೂ ಹೇಳ್ತೀನಿ. ಒಳಗೆ ಹೋಗಿ ವಿಡಿಯೋ ಮಾಡೋದು ತಪ್ಪಾಗತ್ತ. ನಮ್ಮ ಪಿಕ್ಚರ್ ಒಳಗೆ ನಾವು ಬೆಳೆಸ್ಬೇಕು. ಅಂತೂ ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ. ಪಿಕ್ಚರ್ ನಮ್ ದೋಸ್ತರು ಕೇಳೋಣ ಹೆಂಗಿತ್ತು. ರೋಹಿತ್ ಭಾಯ್, ಅನಿಲ್ ಭಾಯ್, ಹೆಂಗಿತ್ತು ಪಿಕ್ಚರ? ಚಲೋ ಇತ್ತು ಭಾಯ್, ರೋಹಿತ್ ಭಾಯ್. ಪಿಕ್ಚರ್ ಹೇಳ್ಬೇಕಂದ್ರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಏನು ಇಲ್ಲ, ಸೆಕೆಂಡ್ ಹಾಫ್ ಹೇಳ್ಬೇಕಂದ್ರ ಎಂಟ್ರಿ ಶಿವಣ್ಣ ಎಂಟ್ರಿದಿಂದ ಪಿಕ್ಚರ್ ಸ್ವಲ್ಪ ಅಲ್ಲಿಂದ ಹೈಪ್ ಆಗೈತಿ. ಅದ್ ಬಿಟ್ರೆ ಫಸ್ಟ್ ಹಾಫ್ ಫುಲ್ ಬೋರಿಂಗ್. ಅದ್ರಾಗ ಏನಪ್ಪಾ ಅಂದ್ರೆ ಫಸ್ಟ್ ಹಾಫ್ ಫುಲ್ ಉಪೇಂದ್ರ ಸರ್ ಅವ್ರದ ಆಕ್ಟಿಂಗ್ ಐತಿ. ಸೇಮ್ ಯುಎದಾಗ ಏನ್ ಮಾಡ್ಯಾರ ಅದನ್ನ ಮಾಡ್ಯಾರ. ಅಲ್ಲಿಂದ ಫಸ್ಟ್ ಹಾಫ್ದಾಗ ಇನ್ನೊಂದೇನಂದ್ರ ಎಫ್ಜೆಡ್ ಬೈಕ್ ತಗೊಂಡಾರ, ಯಮಹಾ ಬೈಕ್ ತಗೊಂಡಾರ. ಏನ ಲಾಸ್ಟ್ ಮೂವಿದ ಅಂದ್ರ ಗರುಡ ಪುರಾಣ ಬಗ್ಗೆ, ಪ್ರಾಣಿ ಹಿಂಸೆ ಬಗ್ಗೆ ಐತಿ. ಪ್ರಾಣಿ ಹಿಂಸೆ ಮಾಡ್ರಿ ಏನಾಗ್ತೈತಿ, ಜೀವನ ಹೆಂಗಿರ್ತೈತಿ ಬಿಫೋರ್ ಆಫ್ಟರ್ ಬರ್ತ್ ಅಂಡ್ ಆಫ್ಟರ್ ಡೆತ್ ಮನುಷ್ಯಾಗ ಏನಾಗ್ತೈತಿ, ನರಕದಾಗ ಹೋಗ್ಬೇಕಂದ್ರೆ ಏನಾಗ್ತೈತಿ, ಸ್ವರ್ಗದಾಗ ಹೆಂಗ್ ಹೋಗ್ತಾನ, ಅಲ್ಲಿ ಏನೇನ್ ಆಗ್ತೈತಿ ಅನ್ನೋ ತೋರ್ಸಾರ. ಏನೋ ಒಂದು ಮೆಸೇಜ್ ಕೊಡಕ್ ಹೋಗ್ಯಾರ. ಮೆಸೇಜ್ ಅದ್ರ ಒಂದ್ ರೇಂಜಿಗೆ ಅದು ತಲುಪೋದ್ರಾಗ ಐತಿ. ಅದ್ರ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸ್ಬೋದು. ಸೆಕೆಂಡ್ ಹಾಫ್ ನಾಗ ಏನ್ ಶಿವಣ್ಣಂದ್ ಏನ್ ಎಂಟ್ರಿ ಆದ್ಮ್ಯಾಗಿಂದ ಪಿಕ್ಚರ್ ಫುಲ್ ಟಾಪ್ ನೇ ಹೋಗುತ್ತೆ. ಅವ್ರು ಬರೋಕಿನ ಮುಂಚೆ ಹಂಗ ಹೇಳ್ಕೊಳಂಗ 3 ಸ್ಟಾರ್ಗಳ ಮೂವಿ ಐತಂದ್ರ ಜನಕ್ಕೆ ಒಂದ್ ಬಹಳ ಸಸ್ಪೆನ್ಸ್ ಇರ್ತೈತಿ. 3 ಸ್ಟಾರ್ ಮೂವಿ ಮಾಡ್ಯಾರ. ಬಟ್ ಏನ್ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತ ಅದ್ ರೀಚ್ ಆಗಂಗಿಲ್ಲ. ಬಟ್ ಲಾಸ್ಟ್ ಏನೋ ಒಂದು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಂತೂ ಬೋರ್ ಆಗಲ್ಲ. ಕ್ಲೈಮ್ಯಾಕ್ಸ್ ನಾಗ ಒಂದು ಮೆಸೇಜ್ ಕೊಡ್ತಾರ. ಏನಂತಂದಿ ನಾವ್ ಒಟ್ಟ ಮುಂದೆ ಸತ್ ಮೇಲೆ ಏನೇನ್ ಆಗ್ಬೋದು, ಈ ತರ ಎಲ್ಲಾ ಒಂದ್ ಮೆಸೇಜ್ ಕೊಟ್ಟಾರ. ಸಂದೇಶ ಐತಿ. ಒಂದ್ ಎಲ್ಲಾ ಅವತಾರಗಳನ್ನ ತಗೊಂಡಾರ, ಗರುಡ ಪುರಾಣವಾಗಿರುವಂತ ಅವತಾರಗಳನ್ನ ತಗೊಂಡಾರ. ಏನೇನ್ ಯಾವ ಅವತಾರದಲ್ಲಿ ಏನೇನ್ ಇರ್ತೈತಿ ಹೇಳ್ಯಾರ. ಓಕೆ, ಮೂವಿ ನೋಡ್ಬೋದು. ಮೂವಿ ಒಂದ್ಸಲ ನೋಡ್ಬೋದು. ಎಲ್ಲಾರು ಕೂಡಿ ಮೂವಿನ ನೋಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.